ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಮದುವೆ ಅನ್ನೋದು ಮೀನಿಂಗ್ಲೆಸ್ ಆಗಿದೆಯಾ ಅನ್ನೋ ಪ್ರಶ್ನೆ ಕೇಳಿದ್ರೆ ದೊಡ್ಡ ಸಂಖ್ಯೆಯಲ್ಲಿ ಹೌದು ಅಂತ ಜನರು ಹೇಳ್ಬೋದು. ಯಾಕೆ ಹೀಗೆ ಅನ್ನೋದಕ್ಕೆ ದಿನ ಬೆಳಗಾದ್ರೆ ಕೇಳಿ ಬರ್ತಾ ಇರೋ ಡೈವೋರ್ಸ್ ಸುದ್ದಿಗಳೇ ಸಾಕ್ಷಿ. ಆದರೆ ಒಂದು ಕಾಲದಲ್ಲಿ ಸರಳವಾಗಿಯೂ ಅಥವಾ ತೀರಾ ಅದ್ದೂರಿ ಎಲ್ಲದ ರೀತಿಯಲ್ಲಿ ಆಗೋ ಮದುವೆಗಳ ವ್ಯಾಲಿಡಿಟಿ ಜಾಸ್ತಿ ಇರ್ತಾ ಇತ್ತು. ಆದರೆ ಈಗ ಒಂದು ದಿನದ ಮದುವೆ 3-4 ದಿನಕ್ಕೆ ಎಕ್ಸ್ಟೆಂಡ್ ಆಗಿದ್ದು, ಹಳದಿ, ಸಂಗೀತ್, ಫೋಟೋಶೂಟ್, ಪ್ರೀ ವೆಡ್ಡಿಂಗ್ ವಿಡಿಯೋ, ಬ್ಯಾಚುಲರ್ ಪಾರ್ಟಿ, ಆಮೇಲೆ ಮದುವೆ, ಅಲ್ಲಿಗೂ ಮುಗ್ದಿಲ್ಲ ರಿಸೆಪ್ಷನ್ ಅಂತ ಹೋಗ್ಬಿಟ್ಟಿದೆ. ಸರಿ, ರಿಸೆಪ್ಷನ್ಗಾದ್ರೂ ಮುಗಿಬೇಕಲ್ವಾ, ಆಮೇಲೆ ಸಂಸಾರ ಮಾಡ್ಕೊಂಡಿರ್ತಾರ ಅಂತ ಕೇಳಿದ್ರೆ ಮುಂದಿನ ಪ್ರೋಗ್ರಾಮ್ ಡಿವೋರ್ಸ್ ಅನ್ನೋ ರೀತಿ ಮೈಂಡ್ ಸೆಟ್ ಬದಲಾಗಿದೆ. ಈಗ ಖ್ಯಾತ ಯೂಟ್ಯೂಬರ್ ಒಬ್ಬನ ಬದುಕು ಪಾಡ್ಕಾಸ್ಟ್ ವೇಳೆ ಮೂರಾಬಟ್ಟೆಯಾಗಿ ಮನೆಯೊಳಗೆ ಇರಬೇಕಾಗಿದ್ದ ವಿಚಾರಗಳನ್ನೆಲ್ಲ ಊರೆಲ್ಲ ಕೇಳಿಸ್ಕೊಂಡು ಈಗ ದೊಡ್ಡ ಸುದ್ದಿಯಾಗಿದೆ. ಏನಿದು ಸ್ಟೋರಿ ಅನ್ನೋದನ್ನ ವಿವರಿಸ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದಹಾಗೆ ಈ ಸ್ಟೋರಿಯ ಕೇಂದ್ರ ಬಿಂದು ರಜಬ್ ಭಟ್ ಅನ್ನೋ ಪಾಕಿಸ್ತಾನದ ಪ್ರಖ್ಯಾತ ಯೂಟ್ಯೂಬರ್. ತಳಮಟ್ಟದಿಂದ ಅಥವಾ ಅತ್ಯಂತ ಬಡತನದಿಂದ ಮೇಲೆ ಬಂದು ದೊಡ್ಡ ಸಾಧನೆಗೈದ ಪ್ರತಿಭೆ ಅಂತಾರಲ್ವಾ, ಈ ರಜಬ್ ಕೂಡ ಅದೇ ಕ್ಯಾಟಗರಿಗೆ ಸೇರ್ತಾರೆ. ಸೊನ್ನೆಯಿಂದ ಕೋಟ್ಯಾಧಿಪತಿಯಾದ ಹೆಗ್ಗಳಿಕೆ ಇವರದ್ದು. ತಮ್ಮ ವಿಭಿನ್ನ ಶೈಲಿಯ ವ್ಲಾಗ್ಗಳ ಮೂಲಕ ಪಾಕಿಸ್ತಾನದೆಲ್ಲೆಡೆ ಫುಲ್ ಫೇಮಸ್ ಆಗಿರೋ ರಜಬ್ ಆಸ್ತಿ ಭಾರತದ ರೂಪಾಯಿ ಆಧಾರದಲ್ಲಿ ಸುಮಾರು 8 ಕೋಟಿಗೂ ಅಧಿಕ ಇದೆಯಂತೆ. ಇಷ್ಟೇ ಅಲ್ಲದೆ ಲಾಹೋರ್ನಲ್ಲಿ ಭವ್ಯವಾದ ಬಂಗಲೆ ಹೊಂದಿರೋ ರಜಬ್ ಅವರ ಬಳಿ ಫಾರ್ಚುನರ್, ಆಡಿ ಅಂತ ದುಬಾರಿ ಕಾರ್ಗಳ ಸಂಗ್ರಹವಿದೆಯಂತೆ. ಇವರ ಯೂಟ್ಯೂಬ್ ಚಾನಲ್ಗೆ ಬರೋಬ್ಬರಿ 4.2 ಮಿಲಿಯನ್ಗಿಂತಲೂ ಅಧಿಕ ಫಾಲೋವರ್ಸ್ ಕೂಡ ಇದ್ದಾರೆ. ಎಲ್ಲವೂ ಚೆನ್ನಾಗೇ ಇತ್ತಲ್ಲ, ಇನ್ನೇನು ಸಮಸ್ಯೆ ಅಂತ ಕೇಳಿದ್ರೆ ಅದೇ ಮದುವೆ ಮ್ಯಾಟರ್ ಮುನ್ನೆಲೆಗೆ ಬರುತ್ತೆ. ರಜಬ್ ಭಟ್ 2024 ಡಿಸೆಂಬರ್ನಲ್ಲಿ ಇಮಾಮ್ ಫಾತಿಮಾಳನ್ನ ಮದುವೆ ಆಗಿರ್ತಾರೆ. ಆಕೆ ಕೂಡ ತೀರಾ ಸ್ಥಿತಿವಂತ ಅಲ್ಲದೆ ಮಧ್ಯಮ ವರ್ಗದಿಂದಲೇ ಬಂದ ಹುಡುಗಿ ಆಗಿರ್ತಾಳೆ. ಆದರೂ ಕೂಡ ಮದುವೆಯನ್ನ ಬಹಳ ಗ್ರ್ಯಾಂಡ್ ಆಗಿ ಮಾಡಲಾಗಿರುತ್ತೆ. ಮದುವೆಯ ಹಲವು ಕ್ಲಿಪ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುತ್ತವೆ. ಹಲವರು ಇವರಿಬ್ಬರನ್ನು ನೋಡಿ ಹೇಳಿ ಮಾಡಿಸಿದ ಜೋಡಿ ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರ್ತಾರೆ. ಇವರ ಪ್ರೇಮದ ಸಂಕೇತವಾಗಿ ಇಬ್ಬರಿಗೂ ಕಿವಾನ್ ಸುಲ್ತಾನ್ ಅನ್ನೋ ಮಗ ಕೂಡ ಇದ್ದಾನೆ. ಆದರೆ ಊರ ಕಣ್ಣು ಮಾರಿ ಕಣ್ಣು ಅನ್ನೋ ಹಾಗೆ ದಿನ ಕಳೆದಂತೆ ಇವರಿಬ್ಬರ ಸಂಬಂಧದಲ್ಲಿ ಬಿರುಕು ಮೂಡ್ತಾ ಬಂದಿದೆ. ರಜಬ್ ಈ ಮದುವೆಯಿಂದ ಯಾವ ಲೆವೆಲ್ಗೆ ಫ್ರಸ್ಟ್ರೇಟ್ ಆಗಿದ್ದಾರೆ ಅಂದ್ರೆ, ಪಾಡ್ಕಾಸ್ಟ್ ನಲ್ಲಿ ಕೂತ್ಕೊಂಡು ಸಂದರ್ಶನ ನೀಡೋ ಸಮಯದಲ್ಲೇ ತಮ್ಮ ಪತ್ನಿ ಇಮಾನ್ಗೆ ವಿಚ್ಛೇದನವನ್ನ ನೀಡ್ತಾ ಇರೋದಾಗಿ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ಇಮಾನ್ಗೆ ನೋಟಿಸ್ ಕೂಡ ಕಳಿಸಿದ್ದಾರೆ. ಹಲವು ಆರೋಪಗಳನ್ನ ಮಾಡಿದ್ದಾರೆ. ಈ ಕುರಿತು ಮಾತನಾಡೋ ರಜಬ್, ಈ ಮದುವೆಯಲ್ಲಿ ನನಗೆ ಯಾವುದೇ ರೀತಿ ಗೌರವ ಇರಲಿಲ್ಲ. ನನ್ನ ಹೆಂಡತಿ ನನ್ನ ತಾಯಿಯನ್ನ ಅವಮಾನ ಮಾಡಿದ್ಲು. ಅವಳ ಕುಟುಂಬದ ಸದಸ್ಯರು ನನ್ನ ತಂದೆಯ ಸ್ಥಿತಿಯ ಬಗ್ಗೆ ಪ್ರಶ್ನೆ ಮಾಡಿದ್ರು. ನನ್ನ ಹೆತ್ತವರನ್ನ ಇನ್ನಷ್ಟು ಅವಮಾನಿಸೋದನ್ನ ನಾನು ಸಹಿಸಲಾರೆ. ಹಾಗಾಗಿ ಈ ಸಂಬಂಧಕ್ಕೆ ನಾನು ಮತ್ತೊಂದು ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಮದುವೆಯಾಗಿ 1.5 ವರ್ಷ ಆಗಿದೆ ಅನ್ನೋದು ನಿಜ. ಆದರೆ ನಾವಿಬ್ರು ಸಂಸಾರ ಮಾಡಿದ್ದು ಕೇವಲ 1.5 ತಿಂಗಳು ಮಾತ್ರ ಅಂತಲೂ ಹೇಳಿದ್ದಾರೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ವ್ಲಾಗ್ ಮೂಲಕ ಫೇಮಸ್ ಆಗಿದ್ದ ರಜಬ್ ಹೆಂಡತಿ ಜೊತೆ ಯಾವ ಲೆವೆಲ್ನಲ್ಲಿ ಪ್ರೇಮದಲ್ಲಿದ್ರು ಅಂದ್ರೆ, ಆರಂಭದಲ್ಲಿ ಆಕೆ ಜೊತೆ ಮಾತ್ರವಲ್ಲದೆ ಅವರ ತಾಯಿ ಜೊತೆಗೂ ಕೂಡ ಲಾಗ್ ಮಾಡ್ತಾ ಇದ್ರು. ಆದ್ರೆ ಈಗ ಅದೇ ಅತ್ತೆ ಮೇಲೂ ಕೂಡ ಆರೋಪ ಮಾಡಿರೋ ರಜಬ್ ತಮ್ಮ ಅತ್ತೆಯನ್ನ ಒಬ್ಳು ಪರ್ಫ್ಯೂಮ್ ಕಳ್ಳಿ ಅಂತ ಆರೋಪಿಸಿದ್ದಾರೆ. ಇನ್ನು ಇಡೀ ಜಗತ್ತಿಗೆ ಗೊತ್ತಾಗೋ ಹಾಗೆ ಈ ಲೆವೆಲ್ಗೆ ಆರೋಪ ಮಾಡಿದ್ಮೇಲೆ ಹೇಗಪ್ಪ ಸುಮ್ಮನಿರೋದು ಅಂತ ಪತಿಯ ಈ ಆರೋಪಗಳಿಗೆ ಇಮಾನ್ ಫಾತಿಮಾ ಕೂಡ ಉತ್ತರ ನೀಡಿದ್ದಾರೆ. ಈ ಸಂಬಂಧವನ್ನ ಉಳಿಸೋದಕ್ಕೆ ನಾನು ಇಲ್ಲಿ ತನಕ ಮೌನವಾಗಿದ್ದೆ. ಪಾಡ್ಕಾಸ್ಟ್ ನಲ್ಲಿ ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡಲಾಗಿದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನಾನು ಗರ್ಭಿಣಿಯಾಗಿದ್ದಾಗ ರಜಬ್ ತನ್ನನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ, ನನ್ನನ್ನ ಒಬ್ಬೊಂಟಿಯಾಗಿ ಬಿಟ್ಟಿದ್ರು ಅಂತ ಹೇಳಿರೋ ಇಮಾನ್ ಫಾತಿಮಾ ಅವರ ಕಷ್ಟದ ದಿನಗಳಲ್ಲಿ ತಮಗೆ ಬೆಂಬಲ ಬೇಕಿತ್ತು. ಆದ್ರೆ ಈಗ ಹಣ ಮತ್ತು ಹೆಸರು ಬಂದ ಮೇಲೆ ನನ್ನನ್ನು ಅವರ ಕಾಲ ಕಸದಂತೆ ನೋಡ್ತಾ ಇದ್ದಾರೆ ಅಂತ ಕಣ್ಣೀರಾಗಿದ್ದಾರೆ. ಕಾನೂನು ಹೋರಾಟ ಮಾಡೋದಾಗಿ ಕೂಡ ಹೇಳಿದ್ದಾರೆ. ಸದ್ಯ ವಿಚ್ಛೇದನದಂತ ಸೂಕ್ಷ್ಮ ವಿಚಾರದ ಕುರಿತು ಪಾಡ್ಕಾಸ್ಟ್ ನಲ್ಲಿ ಬಹಿರಂಗವಾಗಿ ಮಾತಾಡಿದ್ದಕ್ಕೆ ಹಲವರು ಈಗ ರಜಬ್ ಭಟ್ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರಂತೆ. ತಮ್ಮ ವೈಯಕ್ತಿಕ ಜೀವನದ ನೋವುಗಳನ್ನು ಕೂಡ ಇಂದಿನ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಮಾರಾಟದ ಸರಕು ಮಾಡಿಕೊಂಡಿದ್ದು ದುರಂತ ಅಂತ ಹಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.